ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘ್ನಾಸ್ ಕುಕಿಂಗ್ ಚಾನಲ್. ಇವತ್ತು ಒಂದು ಒಳ್ಳೆ ಹೆಲ್ತ್ ಟಿಪ್ಸ್ನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಸ್ಕಿನ್ನ ಹೇಗೆ ಕ್ಲಿಯರ್ ಸ್ಕಿನ್ ಆಗಿ, ಮಾಯಿಶ್ಚರೈಸ್ ಆಗಿ, ನರಿಶ್ ಆಗಿ, ಹಾಗೆ ವೈಟ್ ಆ್ಯಂಡ್ ಬ್ರೈಟ್ ಆ್ಯಂಡ್ ಆಗಿ ಇಟ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ಜೆಲ್ನ ಹೇಗೆ ತಯಾರಿಸಬೇಕು, ಹಾಗೆ ಯಾವುದನ್ನು ಉಪಯೋಗಿಸ್ಕೊಂಡು ಈ ಜೆಲ್ನ ತಯಾರಿಸ್ತಾ ಇದ್ದೀನಿ, ಈ ಜೆಲ್ನ ಹೇಗೆ ಉಪಯೋಗಿಸ್ಬೇಕು ಅನ್ನೋದು ಹೇಳ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಯಸ್ಸು 60 ಆದರೂ 20ರ ಹದಿಹರೆಯದ ಹಾಗೆ ಫೇಸ್ನ ಹೇಗೆ ಇಟ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ಅಗಸೆ ಬೀಜನ ಯೂಸ್ ಮಾಡಿಕೊಂಡು ಜೆಲ್ನ ತಯಾರಿಸ್ತಾ ಇದ್ದೀನಿ. ನೀವು ಇದನ್ನು ಖಂಡಿತವಾಗ್ಲೂ ಮಿಸ್ ಮಾಡದೆ ಟ್ರೈ ಮಾಡಿ. ವಯಸ್ಸಾದ್ರೂ ಕೂಡ ಯಂಗೇಜರ್ ಥರನೇ ಕಾಣಿ ಅಂತ ಹೇಳ್ತಾ, ಅಗಸೆ ಬೀಜದಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡು, ನ್ಯೂಟ್ರಿಯೆಂಟ್ಸು, ಫೈಬರ್ಸು, DHA ಹಾಗೆ ಒಳ್ಳೆ ಕೊಲೆಸ್ಟ್ರಾಲು ತುಂಬಾ ಹೇರಳವಾಗಿ ಇರೋದ್ರಿಂದ ತುಂಬಾ ಉಪಯೋಗ ಇದೆ. ಅಗಸೆ ಬೀಜ ನಮ್ಮ ಸ್ಕಿನ್ನಿಗೆ ಮಾತ್ರ ಅಲ್ಲ, ಕೂದಲಿಗೂ ಹಾಗೆ ನಮ್ಮ ದೇಹಕ್ಕೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಹಾಗಿದ್ರೆ ಈ ಜೆಲ್ನ ತಯಾರಿಸೋ ವಿಡಿಯೋನ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನಾನು ಇಲ್ಲಿ ಪ್ಯಾನ್ ತೊಗೊಂಡು ಪ್ಯಾನ್ನ ಬಿಸಿಗಿಡ್ತಾ ಇದ್ದೀನಿ. ಅದಕ್ಕೆ 1 ಗ್ಲಾಸ್ನಷ್ಟು ನೀರನ್ನ ಹಾಕ್ತಾಯಿದ್ದೀನಿ. ಹಾಗೆ ಅಗಸೆ ಬೀಜನ ಒಂದು 5 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇದನ್ನು 7ರಿಂದ 8 ನಿಮಿಷದಷ್ಟು ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಅಗಸೆ ಬೀಜ ತಿನ್ನೋದ್ರಿಂದ ನಮ್ಮ ಕೊಲೆಸ್ಟ್ರಾಲು ಕಡಿಮೆ ಆಗುತ್ತೆ, ಹಾಗೆ ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇದನ್ನು ತಿನ್ನೋದ್ರಿಂದ ಹೊಟ್ಟೆ ಯಾವಾಗಲೂ ತುಂಬಿದಂಗೆ ಫೀಲ್ ಅನಿಸುತ್ತೆ, ಬೇಗ ಹಸಿವಾಗೋದಿಲ್ಲ. ಇದರಲ್ಲಿ ಒಳ್ಳೆ ಕೊಲೆಸ್ಟ್ರಾಲ್ ಇರೋದ್ರಿಂದ ನಮ್ಮ ದೇಹಕ್ಕೆ ಬೇಡವಾದ ಕೊಲೆಸ್ಟ್ರಾಲನ್ನು ಆಚೆ ಹಾಕಿಬಿಟ್ಟು ಒಳ್ಳೆ ಕೊಲೆಸ್ಟ್ರಾಲನ್ನು ಒದಗಿಸುತ್ತೆ. ಹಾಗೆ ಹೇರ್ಗೆ ಒಳ್ಳೆ ಶೈನಿಂಗ್ ಕೊಡುತ್ತೆ. ಇದರಿಂದ ಹೇರ್ ಫಾಲ್ ಕಡಿಮೆ ಆಗಿ, ಡ್ಯಾಂಡ್ರಫು ಕಡಿಮೆ ಆಗಿ, ಉದುರಿರೋ ಕೂದಲು ಕೂಡ ಬೆಳೆಯೋಕ್ಕೆ ಸ್ಟಾರ್ಟ್ ಆಗ್ತವೆ. ಈಗ 7ರಿಂದ 8 ನಿಮಿಷ ಬಾಯ್ಲ್ ಆಗಿದೆ. ಈ ರೀತಿ ಜೆಲ್ಲು ತಯಾರಾಗುತ್ತೆ, ಸ್ವಲ್ಪ ಥಿಕ್ನೆಸ್ ಬರುತ್ತೆ. ಆವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೋಬೇಕು. ಆಫ್ ಮಾಡ್ಕೊಂಡು ಒಂದು 2 ನಿಮಿಷ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟರೆ ಸಾಕು. 2 ನಿಮಿಷ ತಣ್ಣಗಾದ ನಂತರ ನಾವೊಂದು ಗ್ಲಾಸ್ ಜಾರಿಗೆ ಬಿಸಿ ಇರುವಾಗಲೇ ಸ್ಟೇನರ್ ತಗೊಂಡು ಈ ರೀತಿ ಸೋಸ್ಕೋಬೇಕು. ಯಾಕಂದರೆ ತಣ್ಣಗಾದ ಮೇಲೆ ಇದು ಸಪ್ರೇಟ್ ಆಗೋದು ಸ್ವಲ್ಪ ಕಷ್ಟ. ಹಾಗಾಗಿ ಸ್ವಲ್ಪ ಬಿಸಿ ಇದ್ದಾಗಲೇ ಬೇಗ ಸೋಸ್ಕೊಂಡ್ಬಿಟ್ರೆ ನಾವು 1 ತಿಂಗಳು ಗಂಟಲೆ ಇಟ್ಕೊಂಡು ಸ್ಟೋರ್ ಮಾಡಿಕೊಂಡು ಡೈಲಿ ನಮ್ಮ ಸ್ಕಿನ್ಗೆ ಅಪ್ಲೈ ಮಾಡ್ಕೋಬೋದು. ಈ ಜೆಲ್ನ ಡೈಲಿ ಅಪ್ಲೈ ಮಾಡೋದ್ರಿಂದ ನಮ್ಮ ಮುಖದಲ್ಲಿರೋ ನೆರಿಗೆಗಳು ಕಡಿಮೆ ಆಗ್ತವೆ. ಏಜ್ ಆಗಿರೋರು ಕೂಡ ಯಂಗ್ ಏಜರ್ ಥರನೇ ಕಾಣ್ತಾರೆ. ನಮ್ಮ ಫೇಸ್ ಸ್ಕಿನ್ನ ಬಿಳಿ ಮಾಡುತ್ತೆ, ಹಾಗೆ ಶೈನಿಂಗ್ ಕೂಡ ಮಾಡುತ್ತೆ. ಮುಖದ ಸ್ಕಿನ್ನು ಕೂಡ ತುಂಬಾ ಟೈಟಾಗಿ ತುಂಬ ಸುಂದರವಾಗಿ ಕಾಣೋ ಹಾಗೆ ಈ ಜೆಲ್ನು ಮಾಡುತ್ತೆ. ನಿಮಗೂ ಈ ಹೆಲ್ತ್ ಟಿಪ್ಸ್ ತುಂಬಾ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟವಾದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಮುಖದ ಕಾಂತಿಯನ್ನು ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋನ ಕೊನೆ ತನಕ ವೀಕ್ಷಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು. ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಕೀಪ್ ವಾಚಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.